ಗೆಳೆಯರ, ಬ್ರಿಟಿಷ್ ಸರ್ಕಾರ ರೊಚ್ಚಿಗೆದ್ದದು. ಹೆಂಗಾದ್ರೂ ಮಾಡಿ ನಮ್ಮನ್ನ ತುಳಿಬೇಕಂತ ಹುನ್ನಾರ ಮಾಡಿದ. ಆ ವೆಲ್ಲಿಂಗ್ಟನ್ ಸಾಹೇಬ 6 ವಾರದ ಒಳಗಾಗಿ ಭಾರತದಾಗ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನು ಇರುಕೂಡುದಂತ ಶಪಥ ಮಾಡ್ಯಾನ. ಅದರ ಅಂಗವಾಗಿ ಭಾರತದೊಳಗಿನ ಎಲ್ಲ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರನ ಹಿಡಿದು ಜೈಲಿಗೆ ಹಾಕಿದ. ನಮ್ಮ ಬೆಳಗಾವಿ ಜಿಲ್ಲೆಯ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರಾದಂತ ಗಂಗಾಧರರಾವ್ ದೇಶಪಾಂಡೆ ಅವರು, ಅಣ್ಣು ಗುರೂಜಿ ಅವರು, ಚನ್ನಪ್ಪ ವಾಲಿಯವರು, ಅಪ್ಪಣ್ಣಗೌಡ ಪಾಟೀಲ್ರು, ಬಸವಣ್ಣಪ್ಪ ಅರಗಾವಿ ಅವರು, ಶಿವನಗೌಡ ಪಾಟೀಲ್ರು, ಶ್ರೀರಂಗ್ ಕಾಮತ್ ಅವರು, ಹೀಗೆ ಅನೇಕ ಮುಖಂಡರನ್ನ ಹಿಡಿದು ಜೈಲಿಗೆ ಕಳಿಸಿದರು. ಆದ್ರ ಅವ ಹೇಳಿದಂಗ 6 ವಾರ ಕಳೆದ್ರು ಚಳವಳಿ ತಣ್ಣ ಆಗಲಿಲ್ಲ, ಅದು ಮುಂದುವರೆದ. ಇದರಿಂದ ಬ್ರಿಟಿಷರು ಇನ್ನಷ್ಟು ರೊಚ್ಚಿಗೆದ್ದಾರ. ಅದರಾದ್ರೂ ನಮ್ಮ ಬೆಳಗಾವಿ ಫೌಜದಾರ್ ಕಲ್ಲೂರ್ಕರ್ ಅಂತೂ 3 ದಿನದಾಗ ನನ್ನ ಹಿಡಿದ ತೀರ್ತಿನಂತ ಹಾನಿ ಮಾಡ್ಯಾರ. ನಾವು ಎಲ್ಲಿದ್ದೀವಿ, ಏನ್ ಮಾಡ್ತೀವಿ, ಮತ್ತ ನಮ್ಮ ಬುಲೆಟ್ ಹ್ಯಾಂಡ್ ಬಿಲ್ ಎಲ್ಲಿ ಫಿಟ್ ಮಾಡ್ತೀವಿ, ಮತ್ತ ಅವನ್ನೆಲ್ಲ ಹೆಂಗ್ ಅಂತೀವಿ, ಇವೆಲ್ಲಾ ಬಾತ್ಮಿ ಅವ್ರು ಗೊತ್ತಾಗ್ಯವ. ಆದ್ರೆ ನಾವು ಅಂದುವಂಗಿಲ್ಲ. ಶತಾಯ ಗತಾಯ ನನ್ನ ಹಿಡಿಬೇಕಂತ ಪೊಲೀಸರು ಚಡಪಡಿಸ್ಲಿಕ್ಕಂತ. ನಾನು ಅವ್ರ ಕೈಗೆ ಸಿಗಬಾರ್ದು ಅಂತಂದ್ರ ನನಗ ನಿಮ್ಮೆಲ್ಲರ ಬೆಂಬಲ ಬೇಕು. ನಾ ಎಲ್ಲಿದ್ದೀನಿ, ಏನ್ ಮಾಡ್ತೀನಿ ಅನ್ನೋ ಗುಟ್ಟನ್ನ ಯಾರೂ ಬಿಟ್ಟು ಕೊಡಬಾರ್ದು, ತಿಳಿತಾ? ನೀವೇನು ಕಾಳಜಿ ಮಾಡಬೇಡಿ ಜೈನ, ನಾವೆಲ್ಲ ನಿಮ್ ಬೆಂಬಲಕ್ಕಾಗಿದ್ದೀವಿ. ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ. ಶಾಂತಿ, ನಾವೆಲ್ಲ ಈಗ ಘಂಟಾಘೋಷವಾಗಿ ಜೈಕಾರ ಹಾಕಿದ್ರ ನಾವೆಲ್ಲಿದ್ದೀವಿ ಅಂತ ಬ್ರಿಟಿಷರಿಗೆ ಗೊತ್ತಾಗಿ ಬಿಡ್ತದ. ಅದಕ್ಕಂತ ಯಾರಿಗೂ ಗೊತ್ತಾಗಲಾರದಂಗ ಶಾಂತ ರೀತಿಯಿಂದ ಸಂಶಯ ಬರಲಾರ್ದಂಗ ನಾವು ಕೆಲಸ ಮಾಡಬೇಕಾಗಿದ. ಇನ್ನೊಂದು ಪ್ರಮುಖವಾದ ಸಂಗತಿ ಅಂತಂದ್ರ ದುರ್ದೈವವಶ ದುಂಡು ಮೇಜಿನ ಪರಿಷತ್ತಿನೊಳಗ ಮಾತುಕತೆ ವಿಫಲ ಆಗಿದೆ. ನಮ್ಮ ನೇತಾರರಾದಂತ ಮಹಾತ್ಮ ಗಾಂಧೀಜಿಯವರು ಖಾಲಿ ಕೈಗೊಳ್ಳಿ ಬಂದಾರ. ಈ ಹಿನ್ನೆಲೆ ಒಳಗ ನಮ್ಮ ಮೇಲೆ ಜವಾಬ್ದಾರಿ ಹೆಚ್ಚಾಗ್ಯದ. ನಮ್ಮ ಹೋರಾಟವನ್ನ ಇನ್ನಷ್ಟು ತೀವ್ರಗೊಳಿಸಬೇಕಾಗಿದೆ. ನಮ್ಮ ಕೆಲಸ ಇನ್ನಷ್ಟು ತ್ವರಿತವಾಗಿ ಮತ್ತು ಪರಿಣಾಮಕಾರಿ ಆಗಬೇಕಾಗ್ಯದ. ಅದಕ್ಕಂತ ನಾವೀಗ ಆ ಕರಪತ್ರ ಹಂಚುವ ಕೆಲಸವನ್ನ ಮಾಡಬೇಕಾಗ್ಯದ. ಕರಪತ್ರ ಹಂಚುವ ಕೆಲಸದಿಂದ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಕಾರ್ಯಕ್ರಮ ಏನು ಅಂತ ತಿಳಿಸ್ಬೇಕಾಗ್ಯದ. ಅದಕ್ಕೆ ವರ್ತಮಾನ ಪತ್ರಿಕೆಗಳಾವಲ್ಲ ಮತ್ತು ಬೆಳಗಾವದಾಗ ಪ್ರಿಂಟ್ ಆಗೋ ಸಂಯುಕ್ತ ಕರ್ನಾಟಕ ಇದೇ ಕೆಲಸ ಮಾಡ್ತದಲ್ಲ. ನೀವು ಹೇಳೋದು ಬರೋಬರಿ. ಆದ್ರ ಬ್ರಿಟಿಷ್ ಸರ್ಕಾರ ಎಲ್ಲಾ ವರ್ತಮಾನ ಪತ್ರಗಳನ್ನ ಬಂದ್ ಮಾಡಿರೋದ್ರಿಂದ ನಮ್ಮ ಕರಪತ್ರಕ್ಕೆ ಬಹಳ ಮಹತ್ವ ಬಂದದ. ಹಂಗಾಗಿ ಈಗ ನಾವು ಕರಪತ್ರ ಕೆಲಸವನ್ನ ಹಂಚುವ ಕೆಲಸವನ್ನ ಮಾಡಬೇಕು. ಕರಪತ್ರ ಹಂಚುವ ಕೆಲಸದಿಂದ ನಾವು ಕಾಯ್ದೆ ಬಂದ ಚಳವಳಿಯನ್ನ ಯಶಸ್ವಿಯಾಗಿ ಕೈಗೊಂಡಂಗ ಆಗ್ತದ. ಅದಕ್ಕಂತ ಬ್ರಿಟಿಷ್ ಸರ್ಕಾರ ಈ ಕರಪತ್ರ ಹಂಚುವ ಕೆಲಸನ ನಿಲ್ಲಿಸಲಿಕ್ಕೆ ಆ ಫೌಜದಾರ್ ಕಲ್ಲೂರ್ಕರ್ಗ ಪೂರ್ಣ ಅಧಿಕಾರ ಕೊಟ್ಟದ. ಹಾಗಂತ ಪೊಲೀಸ್ ಕಮಿಷನರ್ ಪ್ಲಂಕೆಟ್ ಸಾಹೇಬನ ಆದೇಶ ಆಗಿದೆ. ಹಿಂಗಾಗಿ ಅವ ಯಾವಾಗ ಏನ್ ಬೇಕಾದ್ರೂ ಮಾಡಬಹುದು. ನಾವು ಹಂಚುವಂಗಿಲ್ಲ. ಯಾಕಂದ್ರ ನಮ್ಮ ಲೀಡರ್ಗಳು ಜೈಲ್ನಾಗ ಇದ್ಕೊಂಡಾರ ನಮಗ ಸೂಕ್ತ ಮಾರ್ಗದರ್ಶನ ಮಾಡ್ಲಿಕ್ಕೆ ಹತ್ತಾರ. ಹಂಗಾಗಿ ಈಗ ನೀವೆಲ್ಲ ಈ ಕರಪತ್ರ ಹಂಚುವ ಕೆಲಸವನ್ನ ಮಾಡ್ಲಿಕ್ಕೆ ತಯಾರಾಗಬೇಕಾಗಿದೆ. ನಮಗ ಕರಪತ್ರ ಮುಗಿಸ್ತವ್ರು ಯಾರು? ನೀವದ್ರ ಬಗ್ಗೆ ಕಾಳಜಿ ಮಾಡೋ ಅವಶ್ಯಕತೆ ಇಲ್ಲ. ಕರಪತ್ರದಾಗಿರೋ ಬಾತಿನಿನ ತಿಳ್ಕೊಂಡು ನೀವು ಕೆಲಸ ಮಾಡಿದ್ರೆ ಸಾಕು. ನಮ್ಮ ಚಳವಳಿಯ ಮುಖ್ಯ ಉದ್ದೇಶ ಆ ಬ್ರಿಟಿಷರು ರೂಪಿಸಿರ್ತಕ್ಕಂಥ ಕಾರ್ಯಗಳನ್ನ ಬಂದ್ ಮಾಡೋದಾಗಿದೆ. ಜಿಲ್ಲೆಯೊಳಗೆ ಅಲ್ಲಲ್ಲಿ ಕರಪತ್ರ ಹಂಚಿ ಜನರಿಗೆ ಕಾಯ್ದೆ ಭಂಗ ಮಾಡಲಿಕ್ಕೆ ಪ್ರಚೋದನೆ ನೀಡುವಂತ ಕೆಲಸವನ್ನ ನಾವು ಮಾಡಬೇಕು. ವಾರಕ್ಕೊಮ್ಮೆ ಪ್ರಭಾತ ಪೇರ ನಡೆಸಬೇಕು. ಮಾತೃಭೂಮಿ ಜನನಿ ನಿನ್ನ ಚರಣ ಸೇವೆ ಮಾಡುವ ಹಾಡನ್ನ ಎಲ್ಲರೂ ಹಾಡಬೇಕು. ಮಾತೃಭೂಮಿ ಜನನಿ ನಿನ್ನ ಚರಣ ಸೇವೆ ಮಾಡುವ, ಮಾತೃಭೂಮಿ ಜನನಿ ನಿನ್ನ ಚರಣ ಸೇವೆ ಮಾಡುವ, ಪರಮಹರ್ಷದಿಂದ ನಿನ್ನ ಸುಖದ ಪ್ರಾಣವೀಯುವ, ಪರಮಹರ್ಷದಿಂದ ನಿನ್ನ ಸುಖದ ಪ್ರಾಣವೀಯುವ, ಮಾತೃಭೂಮಿ ಜನನಿ ನಿನ್ನ ಚರಣ ಸೇವೆ ಮಾಡುವ, ಚರಣ ಸೇವೆ ಮಾಡುವ, ಚರಣ ಸೇವೆ ಮಾಡುವ.
ಒಂದೇ ಮಾತರಂ ಹಾಡನ್ನ ಸಾರ್ವಜನಿಕವಾಗಿ ಎಲ್ಲರೂ ಹಾಡಬೇಕು. ವಂದೇ ಮಾತರಂ, ವಂದೇ ಮಾತರಂ. ಸುಜಲಾ ಸುಫಲಾ ಮಲಯಜ ಶೀತಲಾ ಸಸ್ಯಶ್ಯಾಮಲಾ ಮಾತರಂ. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಇದರಿಂದ ಬ್ರಿಟಿಷರು ನಮ್ಮನ್ನು ಹಿಡಿದು ಜೈಲಿಗೆ ಹಾಕಿದ್ರು ಅಡ್ಡಿಲ್ಲ, ನಾವು ಹೊಂದಬಾರದು. ಎಷ್ಟ ದೊಡ್ಡದಿದ್ರು ಆ ಇಂಡಲ್ಗ ಜೈಲಿಗೆ ಒಂದು ಮಿತಿ ಅದಂತ ನಿಮ್ ಲಕ್ಷ್ಯದಾಗ ಇರ್ಲಿ. ಜೈಲಿನಾಗ ನಮ್ಮ ಇದ್ದಾರ, ಅಲ್ಲಿ ಅವರೆಲ್ಲ ನಮಗ ಮಾರ್ಗದರ್ಶನ ಮಾಡ್ತಾರ. ನಮ್ಮ ಬುಲೆಟ್ ಅಲ್ಲಿಗೂ ಬರ್ತದ. बोलो भारत माता की जय, बोलो भारत माता की जय. ಶಾಂತಿ ಶಾಂತಿ. ನಾವೆಲ್ಲ ಹಿಂಗ ಗದ್ದಲ ಹಾಕಿದ್ರ ನಾವೆಲ್ಲಿದ್ದೀವಿ ಅಂತ ಬ್ರಿಟಿಷರಿಗೆ ಗೊತ್ತಾಗಿ ನಮ್ಮನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾರ. ಸಾವಕಾಶ ಮಾತಾಡ್ರಿ. ಈಗ ಹೊರಗಿರೋ ಮುಖಂಡ ಅಂದ್ರ ಜೈನ್ ಒಬ್ರು, ಅವರು ಜೈಲ್ಗೆ ಹೋದ್ರ ನಮ್ಮ ಮಾರ್ಗದರ್ಶಕರ ಇಲ್ದಂಗ ಆಗ್ತದ. ನಾವೆಲ್ಲರೂ ಜೈಲ್ಗೆ ಹೋದ್ರು ಅಡ್ಡಿಲ್ಲ, ಆದ್ರೆ ಜೈಲ್ ಹೊರಗಿರೋಂಗ ನಾವು ನೋಡ್ಕೋಬೇಕು. ನಮ್ಮ ಚಟುವಟಿಕೆಗಳು ಗುಪ್ತಾಗಿರೋ ನಾವು ನೋಡ್ಕೋಬೇಕು. ಹಂಗ ನಾವು ನೋಡ್ಕೋಬೇಕು. ಹೇಳ್ತೀರಿ? ಹಾಗೆ ಈಗ ಮುಖ್ಯವಾಗಿ ಆಗಬೇಕಾದ ಕೆಲಸ ಒಂದು ಶಿವಣ್ಣ, ನಾನು ಕಾಗದ ಸುಳ್ಳಿ ಬಂದಾವೆ ನೋಡ್ರಿ. ನಾಳೆ ಬುಲೆಟ್ ಪ್ರಿಂಟ್ ಆಗಬೇಕು, ನಡೀರಿ. ಹಾ. ಈಗ ಸದ್ಯ ನಮ್ಮ ಸೈಕ್ಲೋಸ್ಟೈಲ್ ಮಷೀನ್ ಅಂದ್ರ ನೀವೆಲ್ಲ ನಮ್ಗ ಪ್ರಿಂಟಿಂಗ್ ಮಷೀನು ನಮ್ಮ ಬೆಳಗಾವಿಯಾಗ ನಮ್ಮ ರಾಮಬಾಬು ರೇಗೆ ಅವ್ರ ಮನೆ ಒಳಗೆ ಇವತ್ತು ರಾತ್ರಿನ ಅದನ್ನ ಬಾಬುರಾವ್ ಗಲ್ಗಲಿ ಅವ್ರ ಮನೆಗೆ ಶಿಫ್ಟ್ ಮಾಡುದು. ಯಾರಿಗೂ ಗೊತ್ತಾಗಬಾರದು. ಅದನ್ನೊಂದು ಕೆಲಸ ಮಾಡ್ತೀವಿ, ಒಂದು ಗೋಣಿ ಚೀಲ ಹಾಕಿ ಅದ್ರ ಮ್ಯಾಗ ಒಂದಿಷ್ಟು ಜೋಳದ ತೆನಿ ಹಾಕಿ. ಯಾರು ನೋಡಿದ್ರ ಗೋಣಿ ಚೀಲದಾಗ ಜೋಳದ ತೆನಿ ತುಂಬಿಟ್ಟು ವೈಲಿಕ್ ಹಾಕ್ತಾರ ಅಂತ ಅನ್ಸು. ಹಂಗ ವ್ಯವಸ್ಥೆ ಮಾಡ್ರಿ ತಿಳಿತಾ. ಅಂದಾಗ ಈ ಕೆಲಸ ಯಾರು ಮಾಡ್ತೀವಿ? ನಾವ್ ಮಾಡ್ತಿದ್ದೇನ. ವೆಂಕಣ್ಣ, ಇದು ಬಹಳ ಜವಾಬ್ದಾರಿ ಕೆಲಸ ಅದ, ಹುಷಾರಿ. ನೀವಲ್ಲ ಚಿಂತೆ ಬಿಡ್ಜಣ್ಣ, ಹಾ. ಹೂವೆತ್ತಿದಾಗ ಮಾಡಿ ಮುಗಿಸ್ತೀನಿ. ಸರಿ. ಅಂದ್ರ ಯಾರಿಗೂ ಗೊತ್ತಾಗ್ದಂಗ ಈ ಕೊಡ್ಪತ್ರ ಹಂಚೋದು ಹೆಂಗ್ ಅಣ್ಣ? ನೀವು ಹೊತ್ತಾಗಿ ಬಂದಿರಿ ಅಂತ ಕಾಣ್ತದ ಪಾಪ, ನಿಮ್ಗೇನು ಗೊತ್ತಿಲ್ಲ. ಆದ್ರ ಅದರ ತಂತ್ರಗಳನ್ನ ನಮ್ಮ ಮಾದೇವರು ನಿಮ್ಗೆ ಹೇಳ್ಕೊಡ್ತಾರ. ನೀವು ಅವ್ರು ಹೇಳ್ದಂಗೆ ಕೇಳಿದ್ರೆ ಸಾಕು, ತಿಳಿತಾ? ಜೈನ 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 ನಾವ್ ಇಲ್ಲಿದ್ದೀವಿ ಅಂತ ಪೊಲೀಸರಿಗೆ ಗೊತ್ತಾಗ್ಯದ. ಆ ಕಲ್ಲೂರ್ಕರ್ ಪೊಲೀಸರ್ ದಂಡ ಕಟ್ಕೊಂಡು ಇಟ್ಲಾಕ್ ಬಲ್ಲಿ ಕಟ್ಯಾನ್. ಇಲ್ಲಿ ಕೇಳಿ, ಅಕಸ್ಮಾತ್ ಯಾರಾದ್ರೂ ಸಿಕ್ಕಾಕೊಂಡ್ರು ನಮ್ಮ ಗುಟ್ಟನ್ನ ಬಿಟ್ಟು ಕೊಡ್ತಕ್ಕದ್ದಲ್ಲ. ವೆಂಕಣ್ಣ, ಪ್ರಿಂಟಿಂಗ್ ಮಷೀನ್ ಹಾಕಿ ನಡೀರಿ, ಎಲ್ಲ ತಪ್ಪಿಸ್ಕೊಡ್ರಿ. ಹುಡುಗ್ರೆ ಆ ಕಡೆ ಇಲ್ಲೇ ಈ ಕಡೆ ಆ ಕಡೆ. ಸುಜಲಾ ಸುಫಲಾ ಮಲಯಜ
ಈ ಕಲ್ಲೂರ್ಕರ್ ಹೋದನ್ನ ನಜರ್ ತಪ್ಪಿಸಿ ನನ್ನ ಕೈಗೆ ಸಿಗಂಗಿಲ್ಲೇನೋ? ಇಡೀ ಬ್ರಹ್ಮಾಂಡ ಜವಾಡಿ ಹೇಳಿಬಿಟ್ಟಿನ ಅವ್ರನ್ನ. ಎಸ್ ಸರ್. ಪಾತಾಳ ಹೊಕ್ಕರು ಬೆಳೆಯಂಗಿಲ್ಲ. ಎಸ್ ಸರ್. ಏನಂತ ಹೇಳ ದೇಶದ್ರೋಹಿಗಳು. ಒಂದು ಅರ್ಧ ಮಿನಿಟ್ ಲೌಟ್ ಹೋಗ್ಬೇಕಾಗಿತ್ತು, ಸಿಕ್ ಹಾಕೊಂಡು ಬರ್ತಾ ಇದ್ರು. ನಾವು ಬರ್ತಾ ಇರೋ ಸುದ್ದಿನ ಯಾರೋ ಅವರಿಗೆ ಮುಗಿಸ್ತಾರ ಅಂತ ಹೇಳಿ ಸಂಶಯ ಅದ ನನಗ. ಇಲ್ರಿ ಸಾಹೇಬ್ರ, 100% 100% ಇದು ಹೊರಗೆ ಯಾರಿಗೂ ತಿಳಿಲಿಕ್ಕೆ ಶಕ್ಯನೇ ಇಲ್ರಿ. ಯಾಕಂದ್ರ ನಾವು 3 ಮಂದಿ ಬಿಟ್ರೆ ಬೇರೆ ಯಾರು ಗೊತ್ತೇ ಇಲ್ರಿ ಸಾಹೇಬ್ರ. ಹಂಗಾದ್ರೆ ಹೇಳಿ, ಇನ್ನು 3 ಮಂದಿ ಒಳಗೆ ತದ್ದವ್ರು ಯಾರು? ನಂಗೆ ಗೊತ್ತಿದ್ರಿ ಸರ್. ನಮಗೂ ಬಂದಿಲ್ಲ ಸಾಹೇಬ್ರ, ನಾವು ರೇಡ್ ಮಾಡೋ ವಿಚಾರ ಮಾತಾಡುವಾಗ ಆ ನಂಬರ್ 32 ಇದ್ರೊಳಗೆ ಬಂದು ಹೋದ್ರಿ. ನಾವೇನಾರ ಮರ್ಯಾದೆ ನಿಂತು ಕೇಳ್ಕೊಂಡ್ರ ಹೌದ್ರಿ ಸಾಹೇಬ್ರ. ಆ ನಂಬರ್ 32 ಇದ್ದಾರಲ್ರಿ, ಹಿಂದಿನ ಸಾಹೇಬ್ರಿದ್ದಾಗ ಒಂದ್ಸಲ ಇದರ ಕೆಲಸ ಮಾಡಿ ಸಿಟ್ ಹಾಕೊಂಡಿದ್ರಿ. ಆ ಸಾಹೇಬ್ ಅವ್ನ ವಾರ್ನಿಂಗ್ ಕೊಟ್ಟ ಕೈ ಬಿಟ್ಟಿದ್ರಿ. ಈಗ ಅವ ಮತ್ತೆ ಅದೇ ಕೆಲಸ ಶುರು ಮಾಡಕ್ಕೆ ಕಾಡ್ತದ್ರಿ. ಈ ಕಲ್ಲೂರ್ಕರ್ ಫೌಜ್ದಾರ್ ಒಮ್ಮೆ ಕಣ್ಣಿಟ್ರ ಮುಗೈ ಇಸುಮು ತಪ್ಪಿಸ್ಕೊಳ್ಳಕ್ ಸಾಧ್ಯನ ಇಲ್ಲ ಅಂತ ಹೇಳಿ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ದಾಗ ನನ್ನ ಹೆಸರದ. ಆದ್ರೆ ಈ ಮನುಷ್ಯ ನನ್ನ ಹೆಸರು ಕಟ್ಟು ಕಾಣ್ಲಿಕ್ಕತ್ತಾನ. ಹೆಂಗರೆ ಮಾಡಿ ಇವನನ್ನ ಹಿಡಿದು ನಾ ಯಾರಂತ ಹೇಳಿ ತೋರಿಸ್ಕೊಳ್ಬೇಕಾಗ್ಯದ. ಯಾರೇ ಪಿತೂರಿ ಆಗ್ತಾರೆ ಅಂತ ಕೇಳುವ. ಪಿತೂರಿ ಯಾವ್ದೇ ಪಿತೂರಿ ಸಾಹೇಬ್ರ? ಅವನು ನೆನಪು ಕೊಡ್ಲಿಕ್ಕೆ 100% 100% ಪ್ರಯತ್ನ ಮಾಡ್ತೀನಿ ಸಾಹೇಬ್ರ. ಸಾಹೇಬ್ರ, ಇಲ್ಲಿ ಬಸ್ಸಿನ ಕಟ್ಟಾಗ ಒಂದ್ ದಿವಸ ಮೊದಲಿ ಅವನ ಹೆಸರು ನಾಶಿಪುಡಿ ಬಸ್ಯ ಅಂತ. ಅವ ಇಂಥದ್ರಾಗ ಬಹಳ ಜಾಬಾದಿದ್ದಂತೆ. ಅವಶ್ಯ ಪ್ರಯತ್ನ ಮಾಡಿ. ರೊಕ್ಕ ಬೇಕಾದಷ್ಟು. ಆದ್ರೆ ಮುಖ್ಯವಾಗಿ ಆ ಸ್ವಾಮಿ ನನ್ನ ಕೈ ಸಿಗ್ಬೇಕು. ಸಾಹೇಬ್ರ, ದಡು ಆಗಿರ್ಬೇಕು. ಸ್ವಲ್ಪ ನೀರು ಕೊಡ್ಲಿ, ಇದನ್ನ ಕುಡ್ಲಿಕ್ಕೆ. ಬೇಡ. ಎಲ್ಲಿರ್ರಿ? ಬೇಡ. ಇಲ್ಲಿ ಕೇಳಿ, ಇಲ್ಲಿ ಕೇಳಿ. ಇದು ನನ್ನ ಮರ್ಯಾದೆ ಪ್ರಶ್ನೆ ಅದ. ಒಂದು ನರಪಿಳ್ಳಿಯನ್ನು ಹೊರಗೊಳ್ಳಿಲಾರ್ದಂಗ ನೋಡ್ಕೊಳ್ತೀನಿ ಅಂತ ಹೇಳಿ ನಾನು ಬ್ರಿಗೇಡ್ ಸಾಹೇಬ್ರಿಗೆ ಮಾತು ಕೊಟ್ಟೇನೆ. ಹೇಳಿದಂಗ ನಡ್ಕೊಂಡ್ರ ಅವ್ರು ನನಗ ಪ್ರಮೋಷನ್ ಕೊಡ್ತೀನಿ ಅಂತ ಹೇಳ್ಯಾರ. ಇಲ್ಲಂತಂದ್ರ ನನ್ನನ್ನ ನೀರಿನ ಊರಿಗೆ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳ್ಯಾರ. ಇಲ್ಲಿ ಕೇಳ್ರಿ ರಾಮಣ್ಣ, ಇದಕ್ಕೆಲ್ಲ ನಾನು ಒಂದು ಗತಿ ಕಾಣಿಸ್ತೀನಿ. ಈ ಹಿಂಡಲ್ದ ಜೈಲ್ ತುಂಬ ಬರೀ ಇದ ತುಂಬದ. ಆದ್ರೂ ಇವರು ಸೊಕ್ಕ ಅಡಗಲಿಲ್ಲ. ಒಂದು ನರ ಪೀಳಿಗೂ ಹೊರಗುಳಿಲಾರ್ದಂಗ ನೋಡ್ಕೊಳ್ತೀನಿ ಅಂತ ಹೇಳಿ ನಾನು ಸಾಹೇಬರಿಗೆ ಮಾತು ಕೊಟ್ಟೇನಿ. ಹಂಗ ಯಾವ ಸ್ವತಂತ್ರ ಹೋರಾಟಗಾರನು ಹೊರಗುಳಿಲಾರ್ದಂಗ ನಾವೆಲ್ಲರೂ ನೋಡ್ಕೊಳ್ಬೇಕಾಗ್ಯದ. ಇಷ್ಟೆಲ್ಲ ಆದ್ರೂ ಆ ಜಯದೇವ್ ಕುಲಕರ್ಣಿ ಹೆಂಗ ತಪ್ಪಿಸ್ಕೊಂಡ ಇದು ನನಗೆ ತಿಳಿವಲ್ಲ. ಈಗ ಹೊರಗುಳಿದಿರೋ ನಾಯಕ ಅಂದ್ರ ಒಬ್ಬ. ಇದೆಲ್ಲ ಅವಂಗ ಕಾರವಾರ ಅಂತ ಹೇಳಿ ನನಗ ಪಕ್ಕಾ ಖಾತ್ರಿ ಆಗ್ಯದ. ನಂಬರ್ 23. ಎಸ್ ಸರ್. ನಂಬರ್ 24. ಅಂತೂ ಅದರಿ ಸರ್. ಅವನ ಮನೆ ಮೇಲೆ ಒಂದು ಕಣ್ಣಿಡ್ರಿ. ಅವನ ಮನೆಗೆ ಯಾರು ಬರ್ತಾರ, ಯಾರು ಹೋಗ್ತಾರ, ಈ ಎಲ್ಲಾ ಬಾತ್ಮಿ ನನಗ ಟೈಮ್ ಟು ಟೈಮ್ ಗೊತ್ತಾಗ್ಬೇಕು. ಇಲ್ಲಂದ್ರ ನಿಮ್ಮನ್ನ ನೀರಿನ ದೂರಿಗೆ ಟ್ರಾನ್ಸ್ಫರ್ ಮಾಡ್ಬೇಕಾಗ್ತದ. ಸಾಹೇಬ್ರ, ಒಂದು ಸಂಶಯ ಅದ ರೀ. ಮೊದಲು ಪ್ರಿಂಟಿಂಗ್ ಬಳಿಕ ಕಂಡು ಹಿಡಿದಿ ಅಂತಿದ್ದವರು ಈಗ ಜಯದೇವ್ ಕುಲಕರ್ಣಿ ಹಿಡಿ ಅಂತ ಕತ್ತಿದ್ದಾರಲ್ಲ. ನನ್ನ ಹುಚ್ಚಂತ ತಿಳ್ಕೊಂಡಿದ್ದೀನು.
ಮೂಗ್ ಹಿಡಿದ್ರ ಬಾಯಿ ತಾಂತನ ತೆಗಿತದ. ಹಂಗ ಜಯದೇವ್ ಕುಲಕರ್ಣಿ ಹಿಡಿದ್ರ ಪ್ರಿಂಟಿಂಗ್ ಮಷೀನು ತಾನ ಸಿಗ್ತದ. ಸಾಹೇಬ್ರ ನೀವು ಖರೆ ಅಂದ್ರೆ ಭಾರಿ ಶಾಣೆ ಆದ್ರಿ. ಸಾಹೇಬ್ರ ಒಂದು ಸುದ್ದಿ ಇತ್ತು. ಏನದು? ಆ ಶಾಪುರಾಗ ರೇಗೆ ಅಂತಿದ್ದಾನಲ್ರಿ, ಹೌದು ಇದ್ದಾನ. ಅವ ಏನ್ ಮಾಡ್ದ? ನಿನ್ನೆ ಸಂಜೆ ಕಡೆ ಶಾಪುರಕ್ಕೆ ಹೋದಾಗ ಅವ್ರ ಮನ್ಯಾಗ ಒಂದು ಹೊಸ ಮನುಷ್ಯ ಕಾಣಿಸ್ತಿದ್ರು. ಅಂದ್ರ ಅಂದ್ರ ಆ ಮನುಷ್ಯ ಹೇಟ್ ಜಯದೇವ್ ಕುಲಕರ್ಣಿ ಇದ್ದಂಗೆ ಇದ್ರಿ. ಖರೇನ? ಹೂನ್ರಿ ಸರ, ಗಿಡ್ಡಗಿನ ಆಕಾರ, ಕೆಂಪನ ಮುಖ, ಈಗ ತಾನ ಮುಖದ ಮೇಲೆ ಚಿಗಿರ್ತಿರೋ ಮೀಸಿ, ಆ ತೀಕ್ಷ್ಣ ನಡೆಗೆ, ಚುರುಕಾದ ಕಣ್ಣು, ನೋಡಾಕ ಗಿಟ್ಟಿದ್ರು ಒಳ್ಳೆ ಸುಂದರ ಯುವಕ. ಅವ ದೇಶದ್ರೋಹಿ ಇದ್ದಾನ. ಅವನು ವರ್ಣನ ಮಾಡ್ತಿ ನನ್ನ ಮುಂದ. ಇನ್ನೊಮ್ಮೆ ಹಿಂಗ ಮಾಡಿದ್ರ ನಿನ್ನ ನೀರಿಲ್ಲದವರಿಗೆ ಟ್ರಾನ್ಸ್ಫರ್ ಮಾಡಿಬಿಡ್ತೇನೆ. ಖಬರ್ದಾರ್. ಮಾಫ್ ಮಾಡ್ರಿ ಸಾಹೇಬ್ರ, ನನಗೇನು ಅವನ್ನ ವರ್ಣನ ಮಾಡೋ ಹುಕ್ಕಿ ಇರ್ಲಿಲ್ರಿ. ಆದ್ರ ಆ ವ್ಯಕ್ತಿನ ಜಯದೇವ್ ಕುಲಕರ್ಣಿ ಅಂತ ಖಾತ್ರಿ ಮಾಡಕ್ಕೆ ಎಷ್ಟಲ್ಲ ಹೇಳ್ಬೇಕಾಗ್ತದೆ. ಹಂಗಾದ್ರ ಅವನ ಜಯದೇವ್ ಕುಲಕರ್ಣಿ ಅಂತ ಏನು? 100% 100% ಅವನ ಅನಸ್ತದ್ರಿ. ಈಗಿನ ದಿನ ಝಡತಿ ಮಾಡಿದ್ರ ಸಿಕ್ತಾನ್ರಿ. ಹಂಗಾದ್ರೆ ನಡಿ. ಒಂದು ಬಾಣ 2 ಹಕ್ಕಿ. ಜಯದೇವ್ ಕುಲಕರ್ಣಿ ಮತ್ತು ಪ್ರಿಂಟಿಂಗ್ ಮಷೀನು ಎರಡು ಒಮ್ಮೆಲೆ ಬಲಿ ಬೀಳ್ತಾವ. ನಡಿ.